ಏ ಇಂದ್ರ, ಮನೆ ಯಜಮಾನ್ಕೆ ಮಾಡಕ್ ಗೊತ್ತಿರೋರು ಮಾತ್ರ ಪೂಜೆ ಕುತ್ಕೋಬೇಕು. ಅಜ್ಜಿ, ಈ ಮನೇಲಿ ಮೊದಲಿಂದ ಇದ್ದೋಳು ನಾನು, ಈ ಮನೆ ಸೊಸೆ ನಾನು, ನಿಮ್ಮ ಮಗನ ಮೊದಲೇ ಮಗನ ಹೆಂಡತಿ ನಾನು. ಮೊದಲನೇ ಹೆಂಡ್ತೀನಿ ಇವಳೆಯ. ಮೊದಲೇ ಹೆಂಡ್ತಿನೂ ನಾನೇ, ಕಡೆ ಹೆಂಡ್ತಿನೂ ನಾನೇ. ಅಯ್ಯಯ್ಯೋ, ಏನೋ ಮಾತುಗಂದೆ, ಮುಂದುವರ್ಸು. ಅಲ್ಲ ಅಜ್ಜಿ, ಇಷ್ಟೆಲ್ಲ ಇರ್ಬೇಕಾದ್ರೆ ಅದು ಹೇಗೆ ಆ ಪೆದ್ದನ ಹೆಂಡತಿ ಪೂಜೆ ಕೂರೋದಕ್ಕೆ ಸಾಧ್ಯ? ಇಂದ್ರ, ರಾಜ ರಾಣಿ ಅನ್ನೋ ಪಟ್ಟಕ್ಕೆ ಬೆಲೆ ಐತೆ, ಅದರಲ್ಲೂ ಪೂಜೆ ಕೂತ್ಕೊಳ್ಳೋ ಯೋಗ್ಯತೆನೂ ಐತೆ. ಯಾಕೆ ನಮಗೆ ಯೋಗ್ಯತೆ ಇಲ್ವೇ? ಯಾಕಜ್ಜಿ ಹಿಂಗೆ ಆಡ್ತಾ ಇದೀಯಾ? ನಾವೇನ್ ಮಾಡಿದೀವಿ ಅಂತ ಎಲ್ಲರ ಮುಂದೆ ನನಗೂ ನನ್ನ ಹೆಂಡ್ರಿಗೂ ಅವಮಾನ ಮಾಡ್ದಲ್ಲ, ಸರಿನಾ ಇದು? ಅಲ್ಲ, ಅವರು ಇಬ್ರಿಗೆ ಏನು ಯೋಗ್ಯತೆ ಐತೆ ಕುಂತ್ಕೊಳ್ಳೋಕೆ ಪೂಜೆಗೆ? ಅವಳಿಗೆ ಏನು ಅರ್ಹತೆ ಇದೆ? ಅವಳ ತಲೆಯಲ್ಲಿ ಬುದ್ಧಿ ಇದೆಯಾ? ಇಂದ್ರ, ನನ್ನ ರಾಣಿಗೆ ವಿದ್ಯೆ ಇಲ್ಲ ಅಂದ್ರೂ ಬುದ್ಧಿ ಐತೆ, ಅದರಲ್ಲೂ ಒಳ್ಳೆ ಬುದ್ಧಿ ಐತೆ. ಅನ್ಎಜುಕೇಟೆಡ್, ಅಕ್ಷರ ಗೊತ್ತಿಲ್ಲದೆ ಇರೋಳು ಅಂತ ಹೇಳಿ. ಏನು ಗೊತ್ತಿಲ್ಲದೆ ಇರೋಳನ್ನ ಹೋಗಿ ಹೋಗಿ ರಾಣಿ ಮಾಡಿದ್ರೆ ಊರು ಉದ್ಧಾರ ಆದ ಹಾಗೆ. ನೋಡಿ ಅಜ್ಜಿ, ವಿದ್ಯೆಗಿರೋ ಬುದ್ಧಿ ಯಾವುದಕ್ಕೂ ಇಲ್ಲ. ಆ ವಿದ್ಯೆ ನನಗಿದೆ, ನಾನು ಡಿಗ್ರಿ ಹೋಲ್ಡರ್, ಗೊತ್ತಾಯ್ತಾ? ಅಯ್ಯಯ್ಯಯ್ಯ, ಮುಗಿಸ್ಕೊಂಡು ಮತ್ತೆ ಅವ್ರ ಮನೆಗೆ ಹೋದ್ರೆ ಏನ್ ಮಾಡ್ಲಿ? ಇಂದ್ರೆ ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.